ಈ ಅಪ್ಲಿಕೇಶನ್ ಅಲ್ಲಿ ನನಗೆ 10,200 ರೂಪಾಯಿವರೆಗೂ ಲಿಮಿಟ್ ಅನ್ನೋದು ಕೊಟ್ಟಿದ್ದಾರೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟ್ ಆಗಿ ನಿಮಗೆ ಬಡ್ಡಿ ಇಲ್ದಂಗೆ 25,000 ರೂಪಾಯಿವರೆಗೂ ಸಾಲ ಕೊಡುವಂತ ಒಂದು ಬೆಸ್ಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ನಿಮ್ಮ ಕಷ್ಟಕ್ಕೆ ಅನ್ನೋದು ಈ ಅಪ್ಲಿಕೇಶನ್ ಆಗುತ್ತೆ. ಒಂದು ತಿಂಗಳು ನಿಮಗೆ ಬಡ್ಡಿ ಇಲ್ದಂಗೆ ಸಾಲ ಅನ್ನೋದು ಸಿಗುತ್ತೆ. ನಿಮಗೆ ತಿನ್ನಕ್ಕೂ ದುಡ್ಡಿಲ್ಲ ಅನ್ನೋ ಟೈಮಲ್ಲಿ ಈ ಒಂದು ಅಪ್ಲಿಕೇಶನ್ ಹೆಲ್ಪ್ ಆಗುತ್ತೆ. ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಸೊ ಎಂಡ್ವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಲಂತ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದು ಸಿಗುತ್ತೆ. ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದು ಮಾಡಿ. ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್. ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ. ಈ ಅಪ್ಲಿಕೇಶನ್ ಅಲ್ಲಿ ನನಗೆ 10,200 ರೂಪಾಯಿವರೆಗೂ ಲಿಮಿಟ್ ಅನ್ನೋದು ಕೊಟ್ಟಿದ್ದಾರೆ. ನೀವು ಆರಾಮಾಗಿ ಚೆಕ್ ಅನ್ನೋದು ಮಾಡ್ಕೋಬಹುದು. ಇಲ್ಲಿ ಕಾಣಿಸ್ತಿದೆ ನೋಡ್ಕೋಬಹುದು. ಅವೈಲಬಲ್ ಲಿಮಿಟು ನನಗೆ 10,200 ರೂಪಾಯಿ ಅನ್ನೋದು ಕೊಟ್ಟಿದ್ದಾರೆ. ಲೈವ್ ಆಗಿ ನೋಡ್ಕೋಬಹುದು ನೀವು. ಇದರಲ್ಲಿ ಪ್ರೀಪೇಡ್ ರೀಚಾರ್ಜಸ್ಸು, ಪೋಸ್ಟ್ ಪೇಡ್ ರೀಚಾರ್ಜಸ್ಸು, ಫಾಸ್ಟ್ ಟ್ಯಾಗ್ ರೀಚಾರ್ಜಸ್ಸು, ಸಿಲಿಂಡರ್ಗೆ ಎಲ್ಲ ಪೇ ಅನ್ನೋದು ಮಾಡ್ಕೋಬಹುದು. ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ ತಿನ್ನಕ್ಕೂ ದುಡ್ಡಿಲ್ಲ ಅನ್ನೋ ಟೈಮಲ್ಲಿ ಯಾರು ಕೊಡ್ತಾರೆ ಗುರು ಅನ್ನೋ ಟೈಮಲ್ಲಿ. ಸೊ ಇಲ್ಲಿ ನೋಡ್ಕೋಬಹುದು ಫುಡ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಇಲ್ಲಿ ಫುಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೀವೇನಾದರೂ ಆರ್ಡರ್ಸ್ ಅನ್ನೋದು ಮಾಡ್ಕೋಬಹುದು ಈ ಅಪ್ಲಿಕೇಶನ್ ಮುಖಾಂತರ. ಸೊ ಇಲ್ಲಿ ನೋಡ್ಕೋಬಹುದು ಝೊಮ್ಯಾಟೋಯಿಂದ ಆರಾಮಾಗಿ ಆರ್ಡರ್ ಅನ್ನೋದು ಮಾಡ್ಕೋಬಹುದು. ಸ್ವಿಗ್ಗಿಯಿಂದ ಆರ್ಡರ್ ಅನ್ನೋದು ಮಾಡ್ಕೋಬಹುದು. ಬರ್ಗರ್ ಕಿಂಗ್ ಅಂತ ಇದೆ, ಇಲ್ಲಿ ನೋಡ್ಕೋಬಹುದು. ಈ ಥರ ಇರುತ್ತೆ ನಿಮಗೆ. ಇದ್ರ ಮುಖಾಂತರ ನೀವು ಆರಾಮಾಗಿ ಆರ್ಡರ್ ಅನ್ನೋದು ಮಾಡ್ಕೋಬಹುದು. ಆದರೆ ಬಂದಿರೋ ಬಿಲ್ನ ನೆಕ್ಸ್ಟ್ ಮಂತ್ ನೀವು ಆರಾಮಾಗಿ ಪೇ ಅನ್ನೋದು ಮಾಡ್ಕೋಬಹುದು. ಸೊ ನಾನು ತಿಳಿಸ್ಕೊಡ್ತೀನಿ. ಇಲ್ಲಿ ಟ್ರಾನ್ಸಾಕ್ಷನ್ಸ್ ತಿಳಿಸ್ಕೊಡ್ತೀನಿ ನೋಡ್ಕೋಬಹುದು. ನಾನು ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು ಇಷ್ಟು ಟ್ರಾನ್ಸಾಕ್ಷನ್ಸ್ ಅನ್ನೋದು ಈ ಅಪ್ಲಿಕೇಶನ್ ಮುಖಾಂತರ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ಕೋಬಹುದು ನಾನು ಸಾಲ ಅನ್ನೋದು ತೊಗೊಂಡಿದ್ದೆ. ಇಲ್ಲಿ ಇದ್ರ ಮುಖಾಂತರ ನಾನು 9,000 ರೂಪಾಯಿ ಅನ್ನೋದು ಸಾಲ ತಗೊಂಡಿದ್ದೆ. ಅದನ್ನು ನಾನು ರೀಪೇಮೆಂಟ್ ಮಾಡಿರೋದೆಲ್ಲ ಇದ್ದೆ ನೋಡ್ಕೋಬೋದು ನೀವು, ನಿಮಗೆ ಕಾಣಿಸ್ತಿದೆ. ಸೊ ಪಾರ್ಕ್ ಪ್ಲಸ್ ಅಂತ ಅಪ್ಲಿಕೇಶನ್ ಮುಖಾಂತರ ನಾನು ತಗೊಂಡು ಮತ್ತೆ ನಾನು ರೀಪೇಮೆಂಟ್ ಅನ್ನೋದು ಮಾಡಿದ್ದೀನಿ ನೋಡ್ಕೋಬೋದು. ಇಲ್ಲಿ ನೀವು ನಿಮಗೆ ಕಾಣ್ತಿದೆ ಪೇ ಟು ಸಿಂಪಲ್ ಅಂತ ಕಾಣ್ತಿದೆ. ನಾನು ರ್ಯಾಪಿಡೋಗೆ ಯೂಸ್ ಮಾಡ್ತಿದ್ದೀನಿ. ನೀವು ಆರಾಮಾಗಿ ರ್ಯಾಪಿಡೋಗಾದರೂ ಯೂಸ್ ಮಾಡ್ಕೋಬೋದು, ಓಲಾಗಾದರೂ ಯೂಸ್ ಮಾಡ್ಕೋಬೋದು, ಊಬರ್ಗಾದರೂ ಯೂಸ್ ಅನ್ನೋದು ಮಾಡ್ಕೋಬೋದು. ನಿಮ್ಮ ಹತ್ರ ದುಡ್ಡಿಲ್ಲ ಅನ್ನೋ ಟೈಮಲ್ಲಿ ಈ ಅಪ್ಲಿಕೇಶನ್ನು ತುಂಬ ಹೆಲ್ಪ್ ಆಗುತ್ತೆ. ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಕಸ್ಮಾತ್ ಈ ಅಪ್ಲಿಕೇಶನಲ್ಲಿ ನಿಮಗೆ ಸಾಲ ಸಿಗಲಿಲ್ಲ ಅನ್ನೋದಾದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನೋದು ಓಪನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನೋದು ಓಪನ್ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ನಿಮಗೆ ಕಾಣಿಸುತ್ತೆ. ಇಲ್ಲಿ ನಾನು ಬೆಸ್ಟ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನಲ್ಲಿ ನಿಮಗೆ ಆರಾಮಾಗಿ ಸಾಲ ಅನ್ನೋದು ಸಿಗುತ್ತೆ. 5,000ದಿಂದ 1,00,000ವರೆಗೂ ಸಾಲ ಅನ್ನೋದು ಕೊಡ್ತಿದ್ದಾರೆ ಈ ಅಪ್ಲಿಕೇಶನ್ ಅಲ್ಲ. ಒಂದ್ಸಲ ಟ್ರೈ ಮಾಡ್ಬೋದು ನೀವು. ಒಂದ್ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿದೆ ಅಪ್ಲಿಕೇಶನ್ನು. ನಾನು ಬೆಸ್ಟ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಇನ್ನು ಮೈನ್ ಅಪ್ಲಿಕೇಶನ್ ವಿಚಾರಕ್ಕೆ ಬರೋದಾದರೆ ಶಾಪಿಂಗ್ ಮಾಡ್ಬೋದು. ಇದರಲ್ಲಿ ನೋಡ್ಕೋಬೋದು ನಿಮಗೆ ಬೇಕಾಗಿರೋ ಬಟ್ಟೆ ಅದನ್ನೆಲ್ಲ ಆರ್ಡರ್ ಅನ್ನೋದು ಮಾಡ್ಕೋಬೋದು. ಬಂದಿರೋ ಅಮೌಂಟ್ನ ನೀವು ನೆಕ್ಸ್ಟ್ ಮಂತ್ ಅನ್ನೋದು ಪೇ ಮಾಡ್ಕೋಬೋದು. ಸೊ ಆರಾಮಾಗಿ ಯೂಸ್ ಅನ್ನೋದು ಮಾಡ್ಕೋಬೋದು. 15 ಡೇಸ್ ಒಂದು ಸೈಕಲ್ ಅನ್ನೋದು ಇರುತ್ತೆ. ಅದ್ರ ಮುಖಾಂತರ ನೀವು ಆರಾಮಾಗಿ ಈ ಅಪ್ಲಿಕೇಶನ್ ಮುಖಾಂತರ ಪೇ ಅನ್ನೋದು ಮಾಡ್ಕೋಬೋದು. ಬಿಲ್ ಬಾಕ್ಸ್ ಅಂತಂದರೆ ರೀಚಾರ್ಜಸ್ ಎಲ್ಲ ಮಾಡ್ಕೋಬೋದು. ಈ ಅಪ್ಲಿಕೇಶನ್ ಮುಖಾಂತರ ರೀಚಾರ್ಜಸ್ ಅದೆಲ್ಲ ಪೇ ಅನ್ನೋದು ಮಾಡ್ಕೋಬೋದು. ಸೊ ಇಲ್ಲಿ ನಿಮಗೆ ಮೋರ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ಪ್ರೊಫೈಲ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಇಲ್ಲಿ ರೆಫರ್ ಮಾಡಿಬಿಟ್ಟು ಹಣ ಅನ್ನೋದು ಗಳಿಸ್ಕೋಬೋದು ಈ ಅಪ್ಲಿಕೇಶನ್ ಮುಖಾಂತರ. ಈ ಅಪ್ಲಿಕೇಶನಲ್ಲಿ ಒಂದು ರೆಫರ್ಗೆ ಕಮ್ಮಿ ಕೊಡ್ತಾರೆ, ಅಂದರೆ ಯೂಸ್ ಆಗುತ್ತೆ. ನೀವು ಈ ಥರ ಪಾಯಿಂಟ್ಸ್ ಅನ್ನೋದು ಬಂದರೆ ನನಗೆ 256 ರೂಪಾಯಿ ಅನ್ನೋದು ಬಂದಿದೆ ನೋಡ್ಕೋಬೋದು. ಸೊ 10 ಜನಕ್ಕೆ ರೆಫರ್ ಮಾಡಿರೋದಕ್ಕೆ ಇಷ್ಟು ಬಂದಿದೆ. ಸೊ ಕಂಪ್ಲೀಟ್ 10 ರೆಫರಲ್ಸ್ಗೆ ಇಷ್ಟು ಬಂದಿದೆ. ಸೊ ನೀವು ಆರಾಮಾಗಿ ನೀವು ರೆಫರ್ ಮಾಡಿಬಿಟ್ಟು ಹಣ ಅನ್ನೋದು ಗಳಿಸ್ಕೋಬೋದು. ಅಷ್ಟೊಂದೇನು ಬರೋದಿಲ್ಲ. ನೀವು ಲೋನ್ ರಿಪೇಮೆಂಟ್ ಮಾಡೋ ಟೈಮಲ್ಲಿ ಇಂಟ್ರೆಸ್ಟ್ ರೇಟ್ ಅನ್ನೋದು ಸೇಮ್ ಆಗುತ್ತೆ. ಅರ್ನ್ ಅಪ್ ಟು 1,000 ರೂಪೀಸ್ ಅಂತ ಕೊಟ್ಟಿದ್ದಾರೆ. 1,000 ಎಲ್ಲ ಸಿಗೋದಿಲ್ಲ. ಸಿಕ್ಕಿದ್ರು ಒಂದು ಅಪ್ ಟು ಅಂತ ಕೊಟ್ಟಿದ್ದಾರೆ ಅಂತಂದರೆ ಕಮ್ಮಿ ಸಿಗುತ್ತೆ. ಸೊ ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ರೆಫರ್ ಅನ್ನೋದು ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲ ಅಂದರೆ ನಿಮ್ಮ ಪ್ಲೇಸ್ಟೋರ್ಗೆ ಬಂದುಬಿಟ್ಟು ಸಿಂಪಲ್ ಶಾಪ್ ನಾವು ಪೇ ಲೇಟರ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ ಗೈಸ್. ಸೊ ತುಂಬ ಒಳ್ಳೆ ಅಪ್ಲಿಕೇಶನು. ನಾನು ತುಂಬ ವರ್ಷಗಳಿಂದ ಯೂಸ್ ಮಾಡ್ತಿದ್ದೀನಿ. 4.4 ರೇಟಿಂಗ್ಸ್ ಇದೆ, 10 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇದೆ ಅಪ್ಲಿಕೇಶನ್ಗೆ. ಸೊ ಗೈಸ್ ಇಷ್ಟು ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.